ರಮೇಶ್, ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಸೈಟ್ ಹಂಚಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟರು ಕೂಡ ಸಿಎಂಗೆ ಇನ್ನೂ ಕೂಡ ರಿಲೀಫ್ ಇಲ್ಲ ಅನ್ನುವಂಥದ್ದು ಗಮನಿಸಬೇಕು. ಇನ್ನೂ ಕೂಡ ಜಾರಿ ನಿರ್ದೇಶನಾಲಯದ ತನಿಖೆ ತೂಗುಗಟ್ಟಿ ನೇತಾಡ್ತಾ ಇದೆ. ಒಂದೇ ಕೇಸ್ ತನಿಖೆಯನ್ನ ಎರಡು ತನಿಖಾ ಸಂಸ್ಥೆಗಳು ನಡೆಸ್ತಾ ಇದೆ. ಲೋಕಾಯುಕ್ತ ಸಾಕ್ಷಿ ಇಲ್ಲ ಅಂದ್ರೆ ಮತ್ತೊಂದು ಕಡೆಯಲ್ಲಿ ತನಿಖೆಯನ್ನ ನಡೆಸ್ತಾ ಇರುವಂತಹ ಇಡಿ ಕಾನೂನು ಬಾಹಿರವಾಗಿ ಈ ವಿಚಾರದಲ್ಲಿ ಕಾನೂನು ಬಾಹಿರ ಘಟನೆಗಳು ಆಗಿದೆ ಅಂತ ಹೇಳ್ತಾ ಇದೆ. ಈವರೆಗೆ ಬಯಲಾದ ಇಡಿ ವರದಿಯಲ್ಲಿ ಅಕ್ರಮದ ಬಗ್ಗೆ ಉಲ್ಲೇಖ ಆಗಿದೆ. ಲೋಕ ಎಡಿಜಿಪಿಗೆ ಬರೆದ ಪತ್ರದಲ್ಲೂ ಕೂಡ ಮೂಡಾ ಅಕ್ರಮವನ್ನ ಉಲ್ಲೇಖ ಮಾಡಲಾಗಿದೆ. ಸಿಎಂ ಪತ್ನಿಗೆ ಸೈಟ್ ಕೊಟ್ಟಿದ್ದು ಕಾನೂನು ಬಾಹಿರ ಅಂತ ಇಡಿ ಹೇಳಿದೆ. ಆಸ್ತಿ ಜಪ್ತಿ ಆದೇಶದಲ್ಲೂ ಕೂಡ ಮೂಡಾ ಕರ್ಮಕಾಂಡದ ಮಾಹಿತಿಗಳು ಇದೆ. ಇನ್ನು ಸ್ನೇಹಮಯಿ ಕೃಷ್ಣ ಕೊಟ್ಟ ದೂರನ್ನು ಆಧರಿಸಿ ಇಡಿ ತನಿಖೆಯನ್ನ ನಡೆಸ್ತಾ ಇದೆ. ಇಡಿಯಿಂದ ದೇವರಾಜ್, ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆಯನ್ನ ಈಗಾಗಲೇ ನಡೆಸಲಾಗಿದೆ. ಇನ್ನು ಸೈಟ್ ಹಂಚಿಕೆಯಲ್ಲಿ ಭಾಗಿಯಾಗಿದ್ದ ಅಧಿಕಾರಿಗಳ ವಿಚಾರಣೆಯನ್ನು ಕೂಡ ನಡೆಸಲಾಗಿದೆ. ಸಿಎಂ ಪತ್ನಿ ಪಾರ್ವತಿಯವರಿಗೂ ಕೂಡ ಸಮನ್ಸ್ ಅನ್ನ ನೀಡಿದ ಇಡಿ. ಇನ್ನು ಸಮನ್ಸ್ ಅನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಸಿಎಂ ಪತ್ನಿ. ಇವತ್ತಿನವರೆಗೂ ಕೂಡ ಇಡಿ ನೀಡಿರುವಂತಹ ಸಮನ್ಸ್ಗೆ ತಡೆಯನ್ನ ಕೊಟ್ಟಿತ್ತು ಹೈಕೋರ್ಟ್. ಹೀಗಾಗಿ ಇವತ್ತು ವಿಚಾರಣೆ ನಡೆಯಲಿದೆ. ಸಿಬಿಐ ತನಿಖೆ ಆತಂಕದಿಂದ ಮುಖ್ಯಮಂತ್ರಿಗಳು ಈಗಾಗಲೇ ದೂರ ಆಗಿದ್ದಾರೆ. ಇನ್ನು ಲೋಕಾಯುಕ್ತದಿಂದ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಲಾಗುತ್ತೆ. ಸಿಎಂ ಕುಟುಂಬಕ್ಕೆ ಆದ್ರೂ ಕೂಡ ಇಡಿ ತನಿಖೆಯ ಆತಂಕ ಮಾತ್ರ ದೂರ ಆಗಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಹಂಚಿಕೊಳ್ತಾರೆ. ರಮೇಶ್, ಇದೀಗ ಈ ಪ್ರಕರಣದಲ್ಲಿ ಇನ್ನೂ ಕೂಡ ಇಡಿಯ ಆತಂಕ ಮುಖ್ಯಮಂತ್ರಿಗಳಿಗೆ ದೂರ ಆಗಿಲ್ಲ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಮಧುಕರ, ಈ ಮೂಡಾ ಪ್ರಕರಣದಲ್ಲಿ 14 ಸೈಟ್ಗಳನ್ನು ನೀಡಿದ ವಿಚಾರದಲ್ಲಿ ಒಂದೇ ಪ್ರಕರಣ ಎರಡು ತನಿಖಾ ಸಂಸ್ಥೆಯ ತನಿಖೆ ನಡೀತಾ ಇರುವಂತದ್ದು. ಈಗೇನು ಲೋಕಾಯುಕ್ತ ಕೂಡ ತನಿಖೆಯನ್ನ ನಡೆಸ್ತಾ ಇತ್ತು, ಮತ್ತೆ ಇಡಿ ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಅಂದ್ರೆ ಈ ಎರಡೂ ತನಿಖಾ ಸಂಸ್ಥೆಗಳ ವರದಿಗಳನ್ನು ನೋಡ್ತಾ ಹೋದ್ರೆ ಒಂದಕ್ಕೊಂದು ವಿಭಿನ್ನವಾಗಿದ್ದಂತ ಕಾಣ್ತಾ ಇರುವಂತದ್ದು. ಯಾಕೆಂದ್ರೆ ಲೋಕಾಯುಕ್ತ ಪೊಲೀಸರಿಗೆ ಏನು ಬಿ ರಿಪೋರ್ಟ್ ಅನ್ನು ಸಲ್ಲಿಸುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಾಗ್ಲಿ ಅವರ ಪತ್ನಿ ಆಗಲಿ ಅದಕ್ಕೆ ಇಲ್ಲಿಗಲಿಟೀಸ್ ಆಗಿದೆ ಸಂಬಂಧಪಟ್ಟಂತೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಆದ್ರೆ ಇಡಿ ಕಳೆದ 3-4 ತಿಂಗಳಿಂದ ತನಿಖೆಯನ್ನ ಮಾಡ್ತಾ ಇದೆ. ತನಿಖಾ ಹಂತದಲ್ಲಿ ಕಲೆ ಹಾಕಿದಂತಹ ವಿಚಾರಗಳಿರಲಿ ಅಥವಾ ಇಡಿಯಿಂದ ಬಹಿರಂಗಗೊಂಡಂತಹ ದಾಖಲೆಗಳನ್ನ ನೋಡ್ತಾ ಹೋದ್ರೆ ಎಲ್ಲವೂ ಕೂಡ ಅಕ್ರಮವಾಗಿ ನಡೆದಿದೆ. ಎಲ್ಲ ಇಲ್ಲಿಗ್ಯಾಲಿಟೀಸ್ ಮತ್ತೆ ಇರ್ರಿಗ್ಯುಲಾರಿಟೀಸ್ ನಡೆದಿದೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ದಾಖಲೆಗಳನ್ನ ಬಹಿರಂಗ ಪಡಿಸ್ತಾನೆ ಇದೆ. ಯಾಕೆಂದ್ರೆ ಹಿಂದೆ ಲೋಕಾಯುಕ್ತ ಎಡಿಜಿಪಿಗೆ ಬರೆದಂತಹ ಒಂದು ಪತ್ರದಲ್ಲಿ ಸಂಪೂರ್ಣವಾಗಿ ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಜಮೀನನ್ನ ದೇವರಾಜು ಒಂದು ಮೂಡಾಗಿ ಬಿಟ್ಟುಕೊಳ್ಳೋದ್ರಿಂದ ಹಿಡ್ಕೊಂಡು ಮತ್ತೆ ಡಿನೋಟಿಫಿಕೇಶನ್ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಜೊತೆಗೆ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಅಕ್ರಮ ಆಗಿತ್ತು, ಅದರ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಆದ ನಂತರ ಇದು ಒಂದು ಬದಲಿ ಸೈಟ್ಗೆ ಪಾರ್ವತಿ ಅವರು ಅರ್ಜಿಯನ್ನು ಹಾಕುವ ಸಂದರ್ಭದಲ್ಲಿ ಅಲ್ಲಿ ದಾಖಲೆಗಳನ್ನ ತಿದ್ದುಪಡಿ ಮಾಡಲಾಗಿತ್ತು, ಬೇರೆ ರೀತಿ ತಿರುಚಲಾಗಿತ್ತು ಅನ್ನುವಂಥದ್ದು. ಮತ್ತೆ ಅಧಿಕಾರಿಗಳ ಮೇಲೆ ಮತ್ತೆ ಏನು ಮೂಡಾ ಒಂದು ಕಮಿಟಿ ಇತ್ತು, ಆ ಕಮಿಟಿ ಮೇಲೆ ಒತ್ತಡವನ್ನು ಹಾಕಿ ಆ ಮೂಲಕ ಅಧಿಕಾರಿಗಳ ಮೇಲೆ ಪ್ರಭಾವವನ್ನು ಬೇರೆ ಈ ಸೈಟ್ಗಳನ್ನ ಪಡ್ಕೊಳ್ಳಲಾಗಿದೆ ಅನ್ನುವಂಥದ್ದನ್ನ ಎಳೆಯಾಗಿ ಬಿಚ್ಚಿಡ್ತಾ ಹೋಗಿದ್ರು. ಆದರೆ ಇಡಿ ಅಷ್ಟೆಲ್ಲ ಕ್ಲಿಯರ್ ಆಗಿ ಇಲ್ಲಿ ಒಂದು ಅಕ್ರಮಗಳು ನಡೆದಿದೆ ಅನ್ನುವಂಥದ್ದು, ಪ್ರಭಾವ ಬಳಕೆ ಆಗಿದೆ ಅನ್ನುವಂಥದ್ದನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಹೊರಟಿದೆ. ಆ ನಿಟ್ಟಿನಲ್ಲಿ ದಾಖಲೆಗಳನ್ನ ಹೊರಗಡೆ ಬಿಡ್ತಾ ಇರುವಂತದ್ದು. ಮತ್ತೆ ಇತ್ತೀಚೆಗೆ ಒಂದು ಮೂಡಾಗೆ ಸಂಬಂಧಪಟ್ಟಂತೆ ಆಸ್ತಿಗಳ ಒಂದು ಸೀಜರ್ ರಿಪೋರ್ಟ್ ಅನ್ನೇನು ಮೂಡಾ ಆಯುಕ್ತರಿಗೆ ನೀಡಲಾಗಿತ್ತು. ಆ ವರದಿಯಲ್ಲಿಯೂ ಕೂಡ ಸಂಪೂರ್ಣವಾಗಿ ಇಲ್ಲಿ ಅಕ್ರಮಗಳು ನಡೆದಿದೆ ಅನ್ನುವಂಥದ್ದು. ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಅವರ ಪತ್ನಿಯವರ ಪರವಾಗಿ ಸಿಟಿ ಕುಮಾರ್ ಅಲಿಯಾಸ್ ದಿನೇಶ್ ಕುಮಾರ್ ಅನ್ನುವಂಥವನು ಓಡಾಡಿ ಅವರು ಅಧಿಕಾರಿಗಳ ಜೊತೆ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರಿದ್ದ, ಅಧಿಕಾರಿಗಳು ಮತ್ತೆ ಸಿಟಿ ಕುಮಾರ್ ಮಧ್ಯೆ ನಡೆದಂತ ಹಣಕಾಸಿನ ವ್ಯವಹಾರಗಳೇನು ಮತ್ತೆ ಅವರ ಮಧ್ಯೆ ನಡೆದಂತ ಚಾಟ್ ಆಗಲಿ ಅಥವಾ ಫೋನ್ ಕಾಲ್ನ CDR ಆಗಲಿ ಈ ಸೇರಿದಂತೆ ಹಲವು ರೀತಿಯಾದ ದಾಖಲೆಗಳನ್ನ ಆ ಒಂದು ವರದಿಯಲ್ಲಿ ಎಸ್ಟಾಬ್ಲಿಷ್ ಮಾಡುವ ಮೂಲಕ ಪ್ರಭಾವವನ್ನು ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ಉಲ್ಲೇಖವನ್ನು ಮಾಡ್ತಾ ಹೋಗಿದ್ದು. ಸೊ ಇಂತಹ ಸಂದರ್ಭದಲ್ಲಿ ಒಂದೇ ಕೇಸಿನ ಎರಡು ತನಿಖಾ ಸಂಸ್ಥೆಗಳು ವಿಭಿನ್ನವಾಗಿ ತನಿಖೆಯನ್ನು ಮಾಡ್ತಾ ಇದೆ. ಆದ್ರೆ ಈಗ CBIಗೆ ಇದನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೈಕೋರ್ಟ್ ಅವರಿಗೆ ಒಂದು ಪ್ರಕರಣವನ್ನು ತಳ್ಳಿ ಹಾಕಿರುವಂತದ್ದು. ಅದು ಒಂದು ರಿಲೀಫ್ ಸಿಎಂ ಅವರಿಗೆ, ಮತ್ತೆ ಲೋಕಾಯುಕ್ತದಿಂದ ರಿಲೀಫ್ ಸಿಕ್ಕಿರಬಹುದು. ಆದರೆ ಇಡಿಯ ತನಿಖೆಯ ಬಿಸಿ ಮಾತ್ರ ಇನ್ನು ಕಂಪ್ಲೀಟ್ ಆಗಿಲ್ಲ. ಯಾಕೆಂದ್ರೆ ಸ್ಟಿಲ್ ಆನ್ ಇದೆ. ಅವರು ಸಿಎಂ ಪತ್ನಿಯವರಿಗೆ ಸಮನ್ಸ್ ಅನ್ನ ನೀಡಿ ವಿಚಾರಣೆಗೆ ಬನ್ನಿ ಅಂತೇಳಿ ಹೋಗುವವರೆಗೂ ಕೂಡ ಈ ಪ್ರಕರಣ ಮುಂದುವರೆದಿದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿದ್ರೆ ಈ ಪ್ರಕರಣದಲ್ಲಿ ಯಾರೆಲ್ಲ ಆರೋಪಿಗಳು ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರು ಅಲಿಗೇಷನ್ ಮಾಡಿದ್ರು, ಪಾಯಿಂಟ್ ಔಟ್ ಮಾಡಿದ್ರು, ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿ ಕೆಲವರನ್ನ ಕರೆದು ವಿಚಾರಣೆಗೆ ಒಳಪಡಿಸಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ CBIಗೆ ಹೋಗ್ಲಿಲ್ಲ,
ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಡ್ತು ಅನ್ನುವಂತ ಒಂದು ಕಾರಣಕ್ಕೆ ಈ ಒಂದು ಸಂಪೂರ್ಣ ಅಲಿಗೇಷನ್ ಇಂದ ಈ ಒಂದು ಸುಳ್ಳಿಯಿಂದ ಹೊರಗಡೆ ಬಂದಂತೆ ಇನ್ನೂ ಕ್ಲಿಯರ್ ಆಗಿಲ್ಲ, 100% ಆಗಿಲ್ಲ. ಹಾಗಾಗಿ ಇಡಿ ತನಿಖೆ ಏನಾಗುತ್ತೆ, ಇಡಿ ಎಷ್ಟರ ಮಟ್ಟಿಗೆ ಅಲಿಗೇಷನ್ ಮಾಡುತ್ತೆ, ಅದು ಬಿ ರಿಪೋರ್ಟ್ ಆಗುತ್ತಾ, ಮತ್ತೆ ಅದು ಅಂತಿಮವಾಗಿ ವರದಿಯಲ್ಲಿ ಎಷ್ಟರ ಮಟ್ಟಿಗೆ ಪಾಯಿಂಟ್ ಔಟ್ ಮಾಡಿ ಅವ್ರನ್ನು ಏನಾದ್ರೂ ಸಿಎಂ ಅವ್ರನ್ನು ಕೂಡ ಆರೋಪಿ ಅಂತ ಹೇಳಿ ತೋರಿಸುತ್ತಾ, ಅದು ಇರುವಂತಹದ್ದು ಇಲ್ಲಿ ಒಂದು ಪ್ರಶ್ನೆಗಳು ಉಳ್ಕೊಂಡಿರುವಂತಹದ್ದು. ಆದ್ರೆ ಇವತ್ತಿನ ಮಟ್ಟಿಗೆ ಸಂಪೂರ್ಣವಾಗಿ ಸಿಎಂ ಇನ್ನೂ ಇದರಿಂದ ಹೊರಗಡೆ ಬಂದಂತೆ ಕಾಣ್ತಾ ಇಲ್ಲ. ಇಡಿಯ ಸುಳಿ ಇನ್ನೊಂದು ಬಾಕಿ ಉಳ್ಕೊಂಡಿದೆ. ಮಧುಕರ್, ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.